ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇತ್ತೀಚಿನ ದಿನದಲ್ಲಿ ಹಳ್ಳಿ ಮತ್ತು ಪೇಟೆಯಲ್ಲಿ ಎಲ್ಲರ ಮನೆಯಲ್ಲೂ ಸೊಳ್ಳೆ ಕಾಟ ಇದ್ದೇ ಇರುತ್ತೆ. ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಗಳು ಸೊಳ್ಳೆ ಓಡಿಸೋಕ್ಕೆ ಇದೆ, ಬಟ್ ಅದು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಸೊಳ್ಳೆಯನ್ನು ಓಡಿಸುವ ವಿಧಾನವನ್ನು ನೋಡೋಣ. ಇವಾಗ ಸೊಳ್ಳೆ ಪೌಡರ್ ಮಾಡೋದಕ್ಕೆ ಬೇಕಾಗುವ ಐಟಮ್ನ ನೋಡೋಣ. ಇವಾಗ ನಾನು ಸ್ವಲ್ಪ ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಈರುಳ್ಳಿ ಉಪಯೋಗ ಮಾಡ್ತಾರೆ. ನೀವು ಈರುಳ್ಳಿ ಉಪಯೋಗ ಮಾಡುವಾಗ ಈರುಳ್ಳಿ ಸಿಪ್ಪೆನ ಎಸೆಬೇಡಿ, ಅದನ್ನು ಸ್ವಲ್ಪ ಒಣಗಿಸಿ ಈ ಥರ ಇಟ್ಕೊಳ್ಳಿ. ನಾನು ಸ್ವಲ್ಪ ಕಹಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಸಿ ಇರುವಾಗ ಈ ಥರ ಇರುತ್ತೆ. ಇದನ್ನು ನೀವು ಕೊಯ್ದು ಒಂದು ವಾರ ಮನೆಯಲ್ಲೇ ಇಟ್ಕೊಳ್ಳಿ. ಒಂದು ವಾರ ಆದಮೇಲೆ ಸ್ವಲ್ಪ ಚೆನ್ನಾಗಿ ಒಣಗುತ್ತೆ. ಇದನ್ನು ನೀವು ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು. ಸ್ವಲ್ಪ ದಾಲ್ಚಿನ್ನಿ ಎಲೆ ತೊಗೊಂಡಿದ್ದೀನಿ. ಇದನ್ನು ಕೆಲವರು ಪಲಾವ್ ಎಲೆ ಅಂತಲೂ ಕರೀತಾರೆ. ಇದು ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಮತ್ತು ನಾನು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರ್ಪೂರ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನೂ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆನೂ ಇದಕ್ಕೆ ಹಾಕಿದಾಗ ಚೆನ್ನಾಗಿ ಘಾಟು ಬರುತ್ತೆ. ಇದು ಸೊಳ್ಳೆ ಓಡಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ತೊಗೊಂಡಿರೋ ಎಲ್ಲ ಐಟಮ್ಮು ತುಂಬ ಘಾಟಿನ ಅಂಶ ಇರುತ್ತೆ. ಇದು ಸೊಳ್ಳೆ ಓಡಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಎಲ್ಲ ಐಟಮ್ನು ಇವಾಗ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಕಹಿಬೇವಿನ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡೋಣ. ಇದೇ ಥರ ಎಲ್ಲ ಐಟಮ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಎಲ್ಲ ಐಟಮ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಪುಡಿಯಾಗಿದೆ. ರೆಡಿಯಾಗಿರೋ ಮಾಸ್ಕಿಟೋ ಪೌಡರ್ನ ಈ ಥರ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಮಾಸ್ಕಿಟೋ ಪೌಡರ್ನ ಯೂಸ್ ಮಾಡಿ ದೀಪ ಹಚ್ಚೋಣ. ಈ ಥರ ಒಂದು ಹಣತೆ ತೊಗೊಂಡಿದ್ದೀನಿ. ಇದಕ್ಕೆ ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ. ಮಾಸ್ಕಿಟೋ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ದೀಪದ ಎಣ್ಣೆ ಹಾಕ್ತಿದ್ದೀನಿ. ನೀವು ದೀಪದ ಎಣ್ಣೆ ನಿಮ್ಮ ಮನೇಲಿ ಯಾವ ದೀಪದ ಎಣ್ಣೆ ಯೂಸ್ ಮಾಡ್ತೀರಾ ಆ ದೀಪದ ಎಣ್ಣೆನ ಹಾಕ್ಕೋಬೋದು. ನಾರ್ಮಲಾಗಿ ಸೊಳ್ಳೆಗಳು ಸಂಜೆ 5 ಗಂಟೆ ಮೇಲೆ ಜಾಸ್ತಿ ಬರುತ್ತೆ. ನೀವು ಈ ದೀಪನ ಸಂಜೆ ಹೊತ್ತಿಗೆ ಮನೆ ಮುಂದೆ ಹಚ್ಚಿರಿ. ಇವಾಗ ನಾನು ಈ ದೀಪನ ಹಚ್ತಾ ಇದ್ದೀನಿ. ಇವಾಗ ಈ ದೀಪದಿಂದ ಒಳ್ಳೆ ಘಾಟ್ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಘಾಟಿರೋ ಪದಾರ್ಥನ ಹಾಕಿ ಮಾಡಿದ್ದೀವಲ್ವ. ನೀವು ನಿಮ್ಮ ಮನೆ ಮುಂದೆ ಈ ದೀಪನ ಹಚ್ಚಿಡಿ. ಸೊಳ್ಳೆಗಳು ಇಲ್ಲ ಓಡಿ ಹೋಗುತ್ತೆ. ಈ ದೀಪನ ಮನೆ ಮುಂದೆ ಹಚ್ಚಿಡಿ. ಈ ಪೌಡರ್ಗೆ ನಾವು ತುಂಬ ಘಾಟಿರೋ ಪದಾರ್ಥ ಹಾಕಿರೋದ್ರಿಂದ ಸೊಳ್ಳೆಗಳು ಯಾವುದು ಮನೆ ಒಳಗಡೆ ಬರೋದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.